ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ನೀವು 50ಕ್ಕಿಂತಲೂ ಹೆಚ್ಚಿನ ಪ್ರಮುಖ ಲೀಗಲ್ ಇಂಗ್ಲಿಷ್ ಪದಗಳನ್ನು ಕನ್ನಡ ಅರ್ಥದೊಂದಿಗೆ ಕಲಿಯಲಿದ್ದೀರಿ. ಈ ಪದಗಳು ಕಾನೂನು ವಿದ್ಯಾರ್ಥಿಗಳಿಗೆ, ಪೊಲೀಸ್ ಪರೀಕ್ಷೆಗಳ ಅಭ್ಯರ್ಥಿಗಳಿಗೆ, ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳ ಆಸಕ್ತರಿಗೆ ಮತ್ತು ಇಂಗ್ಲಿಷ್ ಕಲಿಯುತ್ತಿರುವ ಎಲ್ಲರಿಗೂ ಬಹಳ ಉಪಯುಕ್ತವಾಗಿವೆ. ಈ ವಿಡಿಯೋ ನಿಮ್ಮ ಕನ್ನಡ ಮತ್ತು ಇಂಗ್ಲಿಷ್ ಶಬ್ದಕೋಶಗಳನ್ನು ಬಲಪಡಿಸಲು ಮತ್ತು ಪರೀಕ್ಷೆಗಳಲ್ಲಿ ಆತ್ಮವಿಶ್ವಾಸ ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಆದ್ದರಿಂದ ಯಾವುದನ್ನೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ಈ ವಿಡಿಯೋವನ್ನು ಗಮನದಿಂದ ನೋಡಿ. ಕೋರ್ಟ್. ಕೋರ್ಟ್ ಅಂದರೆ ನ್ಯಾಯಾಲಯ. ಜಡ್ಜ್. ಜಡ್ಜ್ ಅಂದರೆ ನ್ಯಾಯಾಧೀಶರು. ಕ್ರೈಮ್. ಕ್ರೈಮ್ ಅಂದರೆ ಅಪರಾಧ. ಇನ್ವೆಸ್ಟಿಗೇಷನ್. ಇನ್ವೆಸ್ಟಿಗೇಷನ್ ಅಂದರೆ ತನಿಖೆ. ಲಾ ಸೂಟ್. ಲಾ ಸೂಟ್ ಅಂದರೆ ಮೊಕದ್ದಮೆ ಅಥವಾ ದಾವೆ. ಪಿಟೇಷನ್. ಪಿಟೇಷನ್ ಅಂದರೆ ಅರ್ಜಿ ಸಲ್ಲಿಕೆ. ಪಿಟೇಷನರ್. ಪಿಟೇಷನರ್ ಅಂದರೆ ಅರ್ಜಿದಾರ. ಕಂಪ್ಲೇಂಟ್. ಕಂಪ್ಲೇಂಟ್ ಅಂದರೆ ದೂರು. ಅಕ್ಯೂಸ್ಡ್. ಅಕ್ಯೂಸ್ಡ್ ಅಂದರೆ ಆರೋಪಿ. ಅರೆಸ್ಟ್. ಅರೆಸ್ಟ್ ಅಂದರೆ ಬಂಧನ. ಪ್ರಿಜುರಿ. ಪ್ರಿಜುರಿ ಎಂದರೆ ಸುಳ್ಳು ಸಾಕ್ಷ್ಯ. ಕ್ಲೈಂಟ್. ಕ್ಲೈಂಟ್ ಅಂದರೆ ಕಕ್ಷಿದಾರ. ಸುಸೈಡ್. ಸುಸೈಡ್ ಅಂದರೆ ಆತ್ಮಹತ್ಯೆ. ಹ್ಯಾಂಡ್ಕಫ್. ಹ್ಯಾಂಡ್ಕಫ್ ಅಂದರೆ ಕೈಕೊಳ ಅಥವಾ ಕೈಬೇಡಿ. ಆರ್ಬಿಟ್ರೇಷನ್. ಆರ್ಬಿಟ್ರೇಷನ್ ಅಂದರೆ ನ್ಯಾಯ ನಿರ್ಣಯ. ಜಡ್ಜ್ಮೆಂಟ್. ಜಡ್ಜ್ಮೆಂಟ್ ಅಂದರೆ ತೀರ್ಪು. ಸ್ಟೇ. ಸ್ಟೇ ಅಂದರೆ ತಡೆಯಾಜ್ಞೆ. ಆಫೆನ್ಸ್. ಆಫೆನ್ಸ್ ಅಂದರೆ ಅಪರಾಧ. ಪ್ರೊಟೆಕ್ಷನ್. ಪ್ರೊಟೆಕ್ಷನ್ ಅಂದರೆ ರಕ್ಷಣೆ. ಅಕ್ವಿಟಲ್. ಅಕ್ವಿಟಲ್ ಅಂದರೆ ಬಿಡುಗಡೆ ಅಥವಾ ಖುಲಾಸೆ. ಬೇಲ್. ಬೇಲ್ ಅಂದರೆ ಜಾಮೀನು. ರಾಬರಿ. ರಾಬರಿ ಎಂದರೆ ಸುಲಿಗೆ ಅಥವಾ ದರೋಡೆ. ಫೋರ್ಜರಿ. ಫೋರ್ಜರಿ ಎಂದರೆ ನಕಲಿ ದಾಖಲೆ ಸೃಷ್ಟಿ. ಮಾರ್ಟ್ಗೇಜ್. ಮಾರ್ಟ್ಗೇಜ್ ಅಂದರೆ ಅಡಮಾನ. ಸೆಷನ್ ಕೋರ್ಟ್. ಸೆಷನ್ ಕೋರ್ಟ್ ಅಂದರೆ ಸತ್ರ ನ್ಯಾಯಾಲಯ. ರಿಜಿಸ್ಟ್ರೇಷನ್. ರಿಜಿಸ್ಟ್ರೇಷನ್ ಅಂದರೆ ನೋಂದಣಿ. ಎವಿಡೆನ್ಸ್. ಎವಿಡೆನ್ಸ್ ಅಂದರೆ ಸಾಕ್ಷಿ. ಬ್ರೀಚ್. ಬ್ರೀಚ್ ಎಂದರೆ ಉಲ್ಲಂಘನೆ. ಅಗ್ರಿಮೆಂಟ್. ಅಗ್ರಿಮೆಂಟ್ ಅಂದರೆ ಕರಾರು ಅಥವಾ ಒಪ್ಪಂದ. ಇಂಪ್ರಿಸನ್ಮೆಂಟ್. ಇಂಪ್ರಿಸನ್ಮೆಂಟ್ ಅಂದರೆ ಜೈಲು ಶಿಕ್ಷೆ. ಬೇಲಿಫ್. ಬೇಲಿಫ್ ಅಂದರೆ ದಂಡಾಧಿಕಾರಿ. ಪ್ರಾಪರ್ಟಿ. ಪ್ರಾಪರ್ಟಿ ಅಂದರೆ ಆಸ್ತಿ. ಡೆಸ್ಟ್ರೇನ್. ಡೆಸ್ಟ್ರೇನ್ ಅಂದರೆ ಜಪ್ತಿ ಮಾಡು. ಲಾಯರ್. ಲಾಯರ್ ಅಂದರೆ ವಕೀಲ. ಆರ್ಬಿಟ್ರೇಷನ್. ಆರ್ಬಿಟ್ರೇಷನ್ ಅಂದರೆ ನ್ಯಾಯ ನಿರ್ಣಯ. ಡಿಕ್ರಿ. ಡಿಕ್ರಿ ಎಂದರೆ ಆದೇಶ ಅಥವಾ ಕಟ್ಟಳೆ. ಬ್ಲ್ಯಾಕ್ಮೇಲ್. ಬ್ಲ್ಯಾಕ್ಮೇಲ್ ಅಂದರೆ ಬೆದರಿಕೆ. ಅಬೇಟ್ಮೆಂಟ್. ಅಬೇಟ್ಮೆಂಟ್ ಅಂದರೆ ಪ್ರಚೋದನೆ. ಅಬಡಕ್ಷನ್. ಅಬಡಕ್ಷನ್ ಅಂದರೆ ಅಪಹರಣ. ಹಿಯರಿಂಗ್. ಹಿಯರಿಂಗ್ ಅಂದರೆ ವಿಚಾರಣೆ. ಟಾರ್ಚರ್. ಟಾರ್ಚರ್ ಅಂದರೆ ಚಿತ್ರಹಿಂಸೆ. ಡೌರಿ. ಡೌರಿ ಅಂದರೆ ವರದಕ್ಷಿಣೆ. ಟ್ರೇಟರ್. ಟ್ರೇಟರ್ ಅಂದರೆ ದೇಶದ್ರೋಹಿ. ಬ್ರೈಬ್. ಬ್ರೈಬ್ ಅಂದರೆ ಲಂಚ. ಸ್ಟೇಟ್ಮೆಂಟ್. ಸ್ಟೇಟ್ಮೆಂಟ್ ಅಂದರೆ ಹೇಳಿಕೆ. ವಾರಂಟ್. ವಾರಂಟ್ ಅಂದರೆ ದಸ್ತಗಿರಿ ಆದೇಶ. ಟ್ರಯಲ್. ಟ್ರಯಲ್ ಅಂದರೆ ವಿಚಾರಣೆ.
ಫ್ರಾಡ್. ಫ್ರಾಡ್ ಅಂದರೆ ವಂಚನೆ ಅಥವಾ ಮೋಸ. ಅಪೀಲ್. ಅಪೀಲ್ ಎಂದರೆ ಮೇಲ್ಮನವಿ. ಅಸಲ್ಟ್. ಅಸಲ್ಟ್ ಅಂದರೆ ಹಲ್ಲೆ ಅಥವಾ ಆಕ್ರಮಣ. ಕಸ್ಟಡಿ. ಕಸ್ಟಡಿ ಅಂದರೆ ವಶ. ಆಬ್ಸ್ಕಾಂಡ್. ಆಬ್ಸ್ಕಾಂಡ್ ಅಂದರೆ ಪರಾರಿಯಾಗು. ಚಾರ್ಜ್ ಶೀಟ್. ಚಾರ್ಜ್ ಶೀಟ್ ಅಂದರೆ ಆರೋಪ ಪಟ್ಟಿ. ನಾನ್ ಬೇಲೆಬಲ್. ನಾನ್ ಬೇಲೆಬಲ್ ಅಂದರೆ ಜಾಮೀನು ರಹಿತ. ಟ್ರೆಸ್ಪಾಸ್. ಟ್ರೆಸ್ಪಾಸ್ ಅಂದರೆ ಅತಿಕ್ರಮಣ. ಇಲ್ಲೀಗಲ್. ಇಲ್ಲೀಗಲ್ ಅಂದರೆ ಕಾನೂನು ಬಾಹಿರ. ಅಲ್ಗೇಷನ್. ಅಲ್ಗೇಷನ್ ಅಂದರೆ ಆಪಾದನೆ. ವಿಟ್ನೆಸ್. ವಿಟ್ನೆಸ್ ಅಂದರೆ ಸಾಕ್ಷಿ. ಮೇಂಟೆನೆನ್ಸ್. ಮೇಂಟೆನೆನ್ಸ್ ಅಂದರೆ ಜೀವನಾಂಶ. FIR. FIR ಅಂದರೆ ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್. ಕನ್ನಡದಲ್ಲಿ ಪ್ರಥಮ ಮಾಹಿತಿ ವರದಿ. ಈ ತರಹದ ಉಪಯುಕ್ತ ವಿಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಕಾಮೆಂಟ್ ಮಾಡಿ. ಧನ್ಯವಾದಗಳು.